ಕಾಲು ನಿಂತ್ಕೊಂಡು ಕೈಲಾಕಿ ಕುತ್ಕೊಂಡ್ಬಿಟ್ಟೆ. ಅವ್ನು ಬಂದನೇ ಇಲ್ಲ. ನಿಮ್ಮನ್ನ ನೋಡಿದ್ರೆ ನಾವು ಹೆಂಗ್ ತರ ನೋಡ್ಕೊಂಡು ಕೂತ್ಕೊಂಡ್ರೆ ಹೆಂಗಾಗೋದು ಇದು? ನಾನು ಯಾರಪ್ಪ ಹುಡುಗಿ ನಿಂತಿರೋದು ಇದು ಅಂತ ಸ್ವಲ್ಪ ಎಲ್ಲ ಮಾರಂಗಿಲ್ಲ ಸರ್. ದಯವಿಟ್ಟು ನಿಂದೆ ಆಯ್ತೇನಮ್ಮ? ಅದು ಬಿಡಿ. ನೋಡಿದೆ ಬೇಳೆ ಇದೆ ನೋಡಿ. ಈ ತರ ಪ್ಯಾಕಿಂಗ್ ಸರ್, ಈ ತರ ಪ್ಯಾಕಿಂಗ್ ಮಾಡಿದ್ರೆ ವ್ಯಾಲಿಡಿಟಿ ಇರಬೇಕು. ಇಲ್ಲ ಲೂಸಲ್ಲಿ ಮಾಡ್ಬೋದು. ಲೂಸಲ್ಲಿ ನಾವು ತಗೊಂಡ್ಬರ್ತೀವಿ, ತಗೊಂಡೋಗ್ತೀವಿ, ಅದೆಲ್ಲ ಮುಂಚೆ ನೋಡಿದ್ವಿ. ಈ ತರ ಹಲೋ ತೆಗೇನದು ಸೊಪ್ಪು ತೆಗೇನದು ಹಲೋ ತೆಗೇನ ಎತ್ಕೊಂಬಂದು ಇದು ಕಣ. ಅದೇ ಕಾಸು ಕಾಸೇನು ಸರ್ ಅದು? ಹಾ, ಅವ್ರು ಯಾರೋ ಇಟ್ಬಿಟ್ಟು ಹೋಗಿದ್ದಾರೆ. ಯಾರು ಇಟ್ಬಿಟ್ಟು? ಇಲ್ಲಿ ಬಣ್ಣ, ಇಲ್ಲಿ 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 ಅಲ್ಲಿ ನೋಡಿ, ಎಲ್ಲ ಕೊಡ್ತಾರಮ್ಮ. ಅಲ್ಲಿ ನೋಡಿ ಕಾಸು ಕಾಸು. ಏನಣ್ಣ ಕಾಸಿದು? ಕಾಸು ಏನಕ್ಕೆ ಎಷ್ಟು ಎಷ್ಟು ಕಲೆಕ್ಷನ್ ಮಾಡಿ ನನ್ನ ಕಾಲ್ಡಿಗೆ? ಎಷ್ಟು ಕಲೆಕ್ಷನ್? ದುಡ್ಡು ಈಗ ಐಟಮ್ ಮಾರ್ತಾ ಇದ್ದೇವೆ. ಓಕೆ, ಐಟಮ್ ಮಾರ್ತಾ ಇದ್ದೀವಿ. ತೆಗೋಣ ಅದು ಐಟಮ್ ಅಂದ್ರೆ ತಗೋಣ ತೆಗೋಣ. ಇನ್ನೊಂದು ವಿಷಯ, ಅವ್ರು ಬೇಗ ಬಲವಂತ ಇಲ್ಲ ಇಲ್ಲಿ. ತೆಗೋಣ ಬಲವಂತ ಇಲ್ಲ. ಅಲ್ಲಿ ಆಚೆ ಹಾಕ್ರಿ. ಬಲವಂತ ಇಲ್ಲ. ತೆಗೀರಿ ತೆಗೀರಿ ಅದನ್ನ. ಈಗ ಬಲವಂತ ಏನಿಲ್ಲ, ಬೇಕಿದ್ರೆ ಅವ್ರು ತಗೊಂಡು ಯಾವ್ದಾದ್ರು 50 ಅಂತಂದ್ರೆ ಹೇಳಮ್ಮ, ಬರ್ತೀನಿ ನಾನು. ಯಾವ್ದಾದ್ರು ನಿಮ್ಗೆ ಏನಾದ್ರು ಯಾವ ಫ್ಯಾಕ್ಟ್ರಿಯಿಂದ ಈಗ ಕಂಪ್ಲೇಂಟ್ ಬಂದ್ರೆ ನಾವು ಅಲ್ಲ ಯಾವ ಕಂಪ್ನಿ ಹೇಳಿ ಸರ್. ಈ ಸೋಪು ಇವಾಗ ನಾವು ರಿನ್ ನೋಡಿದೀವಿ, ಸುಪ್ರೀಂ ಅಂತ ಕೇಳಿದೀವಿ, ಶಶಿ ಸೋಪ್ ಅಂತ ಕೇಳಿದೀವಿ. ಇದು ಯಾವ ಸೋಪ್? ಪವರ್ ಸೋಪ್ಗಳಿದೆ. ಅಂದ್ರೆ ಇದು ಡೂಪ್ಲಿಕೇಟ್ ಅಂತ ನಾನು ಹೇಳ್ತೀನಿ ಸರ್. ಇಲ್ಲಿ ಡೂಪ್ಲಿಕೇಟ್ ಕೆಮಿಕಲ್ ಸೋಪ್, ನಾವು ಜನಗಳು ತಗೊಂಡೋಗ್ತಾ ಇದ್ದೀವಿ. ಡೂಪ್ಲಿಕೇಟ್ ಸೋಪ್ ಅಂತ ಹೇಳ್ತೀನಿ. ಅಂದ್ರೆ ಇದಳಿಗೆ ಬಟ್ಟೆ ಒಗೆದ್ರೆ ಕೈಯೆಲ್ಲ ತೂತಾಗ್ತದೆ. ಆಸಿಡ್ ಇದು ನೋಡಿ ಸರ್. ಉಷೆ ಸ್ಟಾಪ್ ನಾನು ನೋಡೇ ಇಲ್ಲ. ಈಗ ಇನ್ನೊಂದು ಸರ್, ಹೇಳಿ. ಐಟಮ್ ತಗೊಂಡೋಗ್ತಾರೆ. ಅಲ್ಲ ಇದು ಎಲ್ಲಿಂದ ನಾವು ಸಪ್ಲೈ ಮಾಡ್ತಾರೆ ಯಾರು ಸರ್? ಯಾವ ಫ್ಯಾಕ್ಟ್ರಿ? ಆ ಫ್ಯಾಕ್ಟ್ರಿ ಯಾವ ಹೊರಗಡೆ ಎಲ್ಲಿ ಸರ್? ಹೊರಗಡೆಯಿಂದ ತಗೊಂಡ್ಬರ್ತೀವಿ. ಎಲ್ಲಿಂದ ಹೇಳಿ. ಹೊರಗಡೆ ಎಲ್ಲಿಂದ ಅಣ್ಣ? ಆ ರೆಸಿಪ್ಟ್ ಕೊಡಿ ಸರ್. ಅದ್ರದ್ದು ಬಿಲ್ ಏನಾದ್ರು ಇದೆಯಾ ಅಣ್ಣ? ಬ್ರ್ಯಾಂಡ್ ಏನಿದೆಯಾ? ಮತ್ತೆ ಆ ಫ್ಯಾಕ್ಟ್ರಿಗೆ ಅನುಮತಿ ಕೊಟ್ಟಿದ್ಯಾ ಮಾರೋದಿಕ್ಕೆ? ಓಕೆ, ಈಗ ಮಾರಲ್ಲ, ಬಿಟ್ಬಿಡಿ ಸರ್. ಅದೇ ನೀವೀಗ ವಿಷ ಮಾರ್ತಾ ಇದ್ದೀರಾ ಜನರಿಗೆ. ಆಯ್ತು. ಒಂದ್ಸಾರಿ ಹೇಳ್ದಲ್ಲ ಮುಗೀತು. ಸರಿ, ಅವರೆಲ್ಲ ಸರಿ ಆಯ್ತು. ನಾವು ಯಾರು ಮಾತನ್ನ ಒಪ್ಕೊಂತೀವಿ ನಾವು. ಇನ್ನು ಮೇಲೆ ದಯವಿಟ್ಟು ಯಾರು ತಗೊಂಬೇಡ್ರಿ ಇದನ್ನೆಲ್ಲ. ಒತ್ತಡ ಹಾಕೋದು ಯಾಕಂದ್ರ ನೀವು ಇದ್ರಲ್ಲಿ ಬಟ್ಟೆ ಹೋಗಿದ್ರೆ ಕೈ ತೂತಾಗ್ಬಿಡ್ತದೆ. ಎಲ್ಲ ಕೆಮಿಕಲ್ಗಳು. 3-4 ಅಂಗಡಿನ ಚೆಕ್ ಮಾಡ್ದು, ಅಲ್ಲೆಲ್ಲ 2.5 kg 3 kg ಕಮ್ಮಿ ಕೊಟ್ಟಿದ್ರು. ಮಾರಲ್ಲ ಅಂತ ಹೇಳಿದ್ರ ತೆಗೆದು ಆಚೆ ಇಟ್ಬಿಡಿ. ನೀವು ತಗೊಂಡೋಗಿ ಎಲ್ಲದು ಕಂಪ್ಲೇಂಟ್ ಮಾಡಿದ್ರೆ ಅದನ್ನ ಇದು ಮಾಡ್ತೀವಿ. ತೆಗೆದು ಆಚೆ ಇಟ್ಬಿಡಿ. ಯಾರು ಕಂಪ್ಲೇಂಟ್ ನಿಮ್ ಯಾರನ್ನ ಒಂದು 4 ಜನ ತಮ್ಮ ಹೆಸರು ಗೊತ್ತಾಗಿಲ್ಲ ಸರ್. ಮುನಿರಾಜು ಮುನ್ರಾಜ್ ಅವರೇ, ಈಗ ನಿಮ್ಮ ಮಾತಿಗೆ ನಾವು ಗೌರವಿಸ್ತೀವಿ. ಯಾಕಂದ್ರೆ ಮಾರೋದಿಲ್ಲ ಅಂತ ಹೇಳಿದ್ಮೇಲೆ ಮಾರೋದಿಲ್ಲ ಅಂತ ಹೇಳಿದ್ರಿ, ಮತ್ತೆ ದುಡ್ಡು ಏನಕ್ಕೆ ತಗೊಂಡ್ರಿ ಸರ್? ದುಡ್ಡು ತಗೊಳ್ಳೋದಿಲ್ಲ, ಐಟಮ್ ಏನನ್ನ ಐಟಮ್. ಆಯ್ತು ಅದು ಈ ಐಟಮ್ ದುಡ್ಡು ಅವ್ರು ಬೇಕಿದ್ರೆ ತಗೊಂತಾರೆ. ಅದು ಒಟ್ಟಲ್ಲಿ ಈ ಐಟಮ್ ದುಡ್ಡು ತೊಗೊಳ್ತೀರ. ಹಂಗಲ್ಲ, ಬೇಕಿದ್ದಂತ ನೀವು ಕೂಡ ಒಳಗಡೆ ಸೊಸೈಟಿನಲ್ಲಿ, ಇದು ಸರ್ಕಾರದ ಸೊಸೈಟಿ, ನೀವು ಲೈಸೆನ್ಸ್ ಹೋಲ್ಡ್ರು. ಇದನ್ನ ಅಕ್ಕಿ ರಾಗಿನ ಬಿಟ್ಟು ಇವೆಲ್ಲ ಮಾಡಂಗಿಲ್ಲ ಅಲ್ಲ ಅಣ್ಣ? ಬೇರೆದನ್ನ ತಂದು ಇಟ್ಕೊಂಡ್ಬಾರ್ದು. ಒಂದು ವೇಳೆ ಈಗ 4 ತಿಂಗಳು 5 ತಿಂಗಳು ಆಯ್ತು, ನಮಗೂ ಇನ್ನು ಪೇಮೆಂಟ್ ಮಾಡಿ. ಅಣ್ಣ, ಅದು ಪ್ರಶ್ನೆ ಮಾಡೋಣ. ಬೇಕಾದ್ರೆ ನೀವು ಬನ್ನಿ, ನಾವು ನಿಮ್ ಜೊತೆ ನಾವು ಬರ್ತೀವಿ. ನಿಮ್ಗೂ ಬೆಂಬಲ ಕೊಡೋಣ. 4 ತಿಂಗಳು 5 ತಿಂಗಳು ಕೊಡೋಣ, ಹೊಟ್ಟೆಗೆ ಏನು ತಿನ್ಬೇಕಂತ ನಾವು. ಪರವಾಗಿ ನಾವು ನಿಲ್ತೇವೆ. ಈಗ ಸಪೋಸ್ ಏನೋ ಇದನ್ನು ಮಾರಿದ್ರೆ ನಮಗೂ ಜೀವನ ಆಗುತ್ತೆ. ಇನ್ನಾದ್ರು ನಾವು 5 ತಿಂಗಳು ಬರೋವರೆಗೂ ನಾವು ವೆಯ್ಟ್ ಮಾಡಬೇಕು. ಇಲ್ಲ, ದಯವಿಟ್ಟು ಇವಾಗೇನು ಮಾರಬೇಡಿ ಅಂತ ಅದು ಅಕ್ಕಿ ಕೊಡೋದು ಪುಣ್ಯದ ಕೆಲಸ, ಅದ್ರ ಜೊತೆಗೆ ವಿಷಾನ ಹಂಚಬೇಡಿ. ಇಲ್ಲ, ಅಕ್ಕಿ ಕೊಡೋದು ಪುಣ್ಯದ ಕೆಲಸ, ನೀವು ಅದ್ರ ಜೊತೆಗೆ ಈ ವಿಷಾನ ಹಂಚಬೇಡಿ. ನಿಮ್ಗೆ ಪುಣ್ಯ ಸಿಗಲ್ಲ. ಒಂದು 10 ಜನ ಕೇಳ್ಬಿಟ್ಟು ಆಮೇಲೆ ನೀವು ನಾನೇನು ಕೇಳಲಿಲ್ಲ. ನಿಮ್ಮ ಮೇಲೆ ಇದುವರೆಗೆ ಕಂಪ್ಲೇಂಟ್ ಬಂದಿಲ್ಲ. ಒಂದ್ರ ಕಡೆ ಕೇಳ್ತಾರೆ 150 ಮೇಲೆ ತಾಯಿ ಇಲ್ಲ ಕೊಡ್ಬೇಕು, ಎಲ್ಲೂ ತಗೋಬೇಡ, ಎಲ್ಲೂ ತಗೊಳ್ಳಂಗಿಲ್ಲ. ಇಲ್ಲ, ಇವತ್ತವರೆಗೂ ಕಂಪ್ಲೇಂಟ್ ಬಂದಿಲ್ಲ, ಅದಕ್ಕೆ ನಾವೇನು ಮಾತಾಡ್ತಾ ಇಲ್ಲ. ಲಕ್ಷ್ಮಣ್ ಇವಾಗ ಹೋಗಿ ಟೈಪ್ ಮಾಡಿ ಬಂದಿದ್ವಿ, ತಗೊಳಕ್ ಹೋಗ್ಬೇಡಿ. ಅವನು ಹೇಳಿದೀವಿ, ಅವ್ರಿಗೂ ವಾರ್ನಿಂಗ್ ಮಾಡಿದ್ವಿ. ನೆಕ್ಸ್ಟ್ ಏನಾದ್ರು ಮಾಡಿದ್ರೆ ಆ ತರ ತಗೋಬೇಕು ಅನ್ನೋದು ನಮ್ಮ ನಂಬರ್ ತಗೊಂಡು ಫೋನ್ ಮಾಡಿ. ಬಲವಂತ ಮಾಡಲ್ಲ ಸರ್. ಆ ಕಡೆ ಸರ್ಕಾರ ಸಂಬಂಧಪಟ್ಟ ಅಕ್ಕಿರಾಗಿದೆ, ಅದ್ರ ಜೊತೆಲಿ ನಂಬರ್ ತಗೊಂಡಿರಿ. ಕಾನೂನು ಇಲ್ಲ. ನೋಡಿದ್ವಲ್ಲ ಇವಾಗ ಆತರ ಮೋಸ ಇಲ್ಲ. ಕರೆಕ್ಟ್ ಆಗಿರೋ ಕರೆಕ್ಟ್ ಕೊಟ್ರೆ ನಾವ್ ಯಾರ ಪ್ರಶ್ನೆನೂ ಮಾಡಲ್ಲ. ಹಿಡಿದ ಅಲ್ಲಿ ಹಾಕದ ಕರೆಕ್ಟ್ ಆಗಿದೆ, ನಾವೇನು ಮಾತಾಡಂಗಿದ್ಯಾ? ಇದು ನಮ್ಗೆ ಒಳ್ಳೆ ಅಭಿಪ್ರಾಯ ಇದೆ ಇವ್ರ ಬಗ್ಗೆ. ಒಳ್ಳೇದಿದ್ರೆ ಒಳ್ಳೇದು ಮಾಡೋಣಮ್ಮ. ನಾವೇನು ಅವ್ರನ್ನ ಕೆಟ್ಟದ್ದು
ಶಿಕ್ಷೆ ಮಾಡಲ್ಲ. ಅವ್ರ ಮೇಲೆ ಯಾವತ್ತು ಕಂಪ್ಲೇಂಟ್ ಬಂದಿಲ್ಲ ಇವತ್ತವರೆಗೂ. ಕಂಪ್ಲೇಂಟ್ ಬಂದಿರೋ ಅವೆಲ್ಲ ಮಾಡ್ಕೊಂಡ್ರೆ ಇನ್ನೂ ಒಂದ್ಸಲ ಚೆಕ್ ಮಾಡ್ಬಿಡೋಣ ಅಂತ. ಇವೆಲ್ಲ ಮಾರಬೇಡದು, ಅವ್ರು ಮಾರಲ್ಲ ಅಂತ ಹೇಳವ್ರೆ, ಮುಗೀತು. ಒಳ್ಳೇದನ್ನ ಪ್ರಶ್ನೆ ಮಾಡಲ್ಲ. ಇಲ್ವೋ ಗೊತ್ತಿಲ್ಲ. ಅದಕ್ಕೂ ನೋಡಿ ನೋಡಿ ಲೈಕ್ ಮಾಡ್ತಾ ಇರ್ತೀನಿ ನಾನು. ಒಳ್ಳೇದು ಮಾಡಿ ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡಬೇಕು ನೀವು, ನಾವಂತೂ ಫುಲ್ ಸಪೋರ್ಟ್ ಇದೆ. ಓಕೆ ಸರ್, ಇವು ಸರ್ ಅವರು JCB ತರಬೇಕಲ್ಲ ನೀನು. ಎಲ್ಲಿ ಸ್ವಲ್ಪ ನೋಡ್ಕೊಳಪ್ಪ. ಫುಡ್ ಇನ್ಸ್ಪೆಕ್ಟರ್ ಸರ್, ಬೋಲ್ಡ್ ಎಲ್ಲಲ್ಲ ಸರ್. 2x3 2x4 ಬೋಲ್ಡ್ ಮಾಡಿ ನಮ್ಮ ಸಂಘ ಸಂಸ್ಥೆಯಿಂದ ಬಂದಿರುವಂಥದ್ದ, ಮತ್ತು ಫುಡ್ ಇನ್ಸ್ಪೆಕ್ಟರ್ ನಂಬರು ಮತ್ತು ಸಂಘ ಸಂಸ್ಥೆ ಹೆಸರು, ಸದಸ್ಯರ ಹೆಸರುಗಳು ಅದೆಲ್ಲ ಹೇಳಿ. ಮತ್ತು ಇದು ಯಾವ ನ್ಯಾಯಬೆಲೆ ಅಂಗಡಿ ಅಂತ ಗೊತ್ತಾಗ್ತಲ್ಲ ನನಗೆ. ಆಂಜನೇಯ ಸ್ಟೋರ್ಸ್ ಇದು ಸಂಘ ಸಂಸ್ಥೆ ಅಲ್ಲ, ಅದು ನಂಬರ್ ನೀವು ಕಡ್ಡಾಯವಾಗಿ ಹಾಕ್ಲೇಬೇಕು. ಇದನ್ನು ನಾನು ಹಾಕ್ಲೇಬೇಕಂತ ಒತ್ತಡ ಇರ್ತೀನಿ. ಯಾಕಂದ್ರೆ ನ್ಯಾಯವಾಗಿ ಕಾನೂನು ಪ್ರಕಾರ ರೀತಿಯಲ್ಲಿ ಇರಲೇಬೇಕು. ನೀವು ಹಾಕ್ಲೇಬೇಕು. ಇನ್ಸ್ಪೆಕ್ಟರ್ ನಂಬರ್ ಅದಲ್ಲ. ನಮ್ದು ನಂಬರ್ ಹಾಕಿರ್ತೀವಿ, ನಮ್ಗೆ ಫೋನ್ ಮಾಡ್ತೇವೆ ನಾವು, ಅದಕ್ಕೆ ನಾವು ರಿಪ್ಲೈ ಕೊಡ್ತಾನೆ ಇರ್ತೀವಿ. ಸರ್ ಇದೆಲ್ಲ ನೀವು ಅದು ಬಿಡಿ, ನಿಮ್ದು ಬಿಡಿ. ನಿಮಗೆ ಏನಕ್ಕೆ ಫೋನ್ ಮಾಡ್ತಾರೆ, ಅಂಗಡಿ ಮುಚ್ಚಿರ್ತಾರೆ, ಆ ಸಮಯದಲ್ಲಿ ಸರ್ ಅಕ್ಕಿ ಯಾವಾಗ ಕೊಡ್ತೀರಾ, ಯಾವಾಗ ಅಂಗಡಿ ತೆಗಿತೀರಾ ಅಂತ ಹೇಳ್ತಾರೆ. ಅದೇ ಸರ್ ಅಕ್ಕಿ ನೀವು 4 ದಿವಸ 5 ದಿವಸ ಅಂಗಡಿನೇ ತೆಗ್ದಿರಲ್ಲ, ಆಗ ಈ ಸಮಸ್ಯೆನ ಯಾರಿಗೆ ಹೇಳ್ಬೇಕು, ನಿಮ್ಗೆ ಹೇಳ್ತೀರಾ? ಇಕ್ರಿ ನಾವು ತೆಗ್ದಾಗ ತಗೊಂಡೋಗ್ರಿ ಅಂತ ಹೇಳ್ತಾರೆ. ನೀವ್ ಹೇಳಲ್ಲ. ಆದ್ರೆ ಇದನ್ನ ಅವ್ರು ಏನು ಸಮಸ್ಯೆ ನಿವಾರಣೆ ಮಾಡ್ಕೊಂತಾರೆ. ಸರ್ ಇಂಥ ಜಾಗದಲ್ಲಿ ಮುಂದಾದವರು ನಮ್ಗೆ ಒಂದು 6 ದಿನ 4 ದಿವಸ ಅಕ್ಕಿ ಕೊಡ್ತಾರಲ್ಲ, ಅಂಗಡಿ ಮುಚ್ಚಿದೆ, ನಾವು ಏನ್ ಮಾಡೋದು ಅಂದಾಗ ಅವ್ರು ನೇರವಾಗಿ ಅವ್ರು ಫೋನ್ ಮಾಡಿ ಮಾಹಿತಿ. ಇವಾಗ ಊರುಗಳ ಕಾರ್ಡ್ಗಳು ಬರ್ತಾವಲ್ಲ, ಅವ್ರ ಹೆಸರು ಕೊಡ್ತಿದ್ದೀರಾ? ನೋಡಿ ಇಲ್ಲಿ ಯಾವುದೇ ರೇಷನ್ ಕಾರ್ಡ್ಗಳು ಬಂದು ಅಕ್ಕಿ ಕೊಡ್ತಾರೆ ಅಂತ ಹೇಳೋದು, ಇವ್ರನ್ನ ನೋಡಿ ಒಳ್ಳೆ ಪುಣ್ಯ ಕೆಲಸ ಮಾಡ್ತಾ ಇದ್ದಾರೆ, ಬೇರೆ ಕಡೆ ಎಲ್ಲೂ ಕೊಡಲ್ಲ. ಅದನ್ನ ಈ ಪೋರ್ಟಬಿಲಿಟಿನ ಬಚ್ಚಿಟ್ಕೊಂಡಿದ್ದಾರೆ, ಅಂದ್ರೆ ಮೋಸ ಮಾಡ್ತಾ ಇದ್ದಾರೆ. ಬೇರೆ ರಾಜ್ಯ ಬೇರೆ ಜಿಲ್ಲೆ ಗ್ರಾಹಕರ ಸದಸ್ಯರ ಕಾರ್ಡ್ಗಳನ್ನ ಕೊಡದೆ ಅವ್ರು ಅಲ್ಲಿಂದ ಇಲ್ಲಿಗೆ ಬಂದಿರ್ತಾರೆ. ಪೋರ್ಟಬಿಲಿಟಿ ಸರ್ಕಾರ ಏನಂತ ಹೇಳಿದೆ, ನಿಮ್ಮ ಅಂಗಡಿ ಪಕ್ಕದಲ್ಲಿ ಎಲ್ಲಿದೆ ಅಲ್ಲಿ ಹೋಗಿ ಅಕ್ಕಿ ತಗೊಂಬಂತ ಹೇಳಿರುತ್ತೆ, ಮತ್ತು ಪೋರ್ಟಬಿಲಿಟಿ ಮಾಡಿರೋ ಅದನ್ನ ನೋಡಿ ಇವರು ಎಲ್ಲರಿಗೂ ಅಕ್ಕಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಭಿನಂದನೆಗಳು ಮತ್ತೆ ಧನ್ಯವಾದಗಳನ್ನ ತಿಳಿಸ್ತೀನಿ.